ಕೆಕೆಆರ್ಡಿಬಿಗೆ ಸರ್ಕಾರ ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಕೊಡುವುದಾಗಿ ಹೇಳಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಕೂಡ ಕೆಕೆಆರ್ಡಿಬಿಗೆ ಎಷ್ಟು ಹಣವನ್ನು ನೀಡಿದ್ದಾರೆ ಎಂಬುದನ್ನು ತಿಳಿಸ್ತಾ ಇಲ್ಲ. ಇದರ ಬಗ್ಗೆ ಸರ್ಕಾರ ಜನರ ಮುಂದೆ ಮಾಹಿತಿ ಬಿಚ್ಚಿಡಬೇಕು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು KRIDLಗೆ 106 ಕೋಟಿ ಕೊಟ್ಟಿದ್ದಾರೆ. ಆದರೆ ಇದರ ಬಗ್ಗೆ ಸಚಿವರು ಮಾತನಾಡೋದಿಲ್ಲ. ಸಚಿವರಿಗೆ ಇಂಟರ್ನ್ಯಾಷನಲ್ ವಿಚಾರ ಮಾತ್ರ ಬೇಕು ಎಂದು JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಕುಮಾರ್ ನಾಟಿಕರ್ ಅವರು ಕೆಕೆಆರ್ಡಿಬಿ 2.5 ವರ್ಷದಲ್ಲಿ ಎಷ್ಟು ಅನುದಾನ ಬಂದಿದೆ ಎಂಬುದರ ಬಗ್ಗೆ ಮಾಹಿತಿ ಸರ್ಕಾರ ಕೊಡಬೇಕು. 2023-24ನೇ ಸಾಲಿನ ಆಕ್ಷನ್ ಪ್ಲಾನ್ನಲ್ಲಿ ಯಾವುದೇ ರೀತಿಯಾಗಿ ಖರ್ಚು ಮಾಡಿಲ್ಲ. ಬರೀ ಭಾಷಣದಲ್ಲಿ ಸೆಪ್ಟೆಂಬರ್ 17 ಕಲ್ಯಾಣ ಅಭಿವೃದ್ಧಿ ಮಾತನಾಡ್ತಾರೆ, ಆದರೆ ಅಭಿವೃದ್ಧಿ ಇಲ್ಲವೇ ಇಲ್ಲ. ಕೆಕೆಆರ್ಡಿಬಿ ಅನುದಾನ ಸಮರ್ಪಕ ಬಳಕೆ ಸರ್ಕಾರ ಮಾಡಿಕೊಂಡಿಲ್ಲ. ಈ ಅನುದಾನ ಶಾಸಕರ ಜೇಬಿಗೆ ತುಂಬಿಕೊಳ್ಳಲು ಮಾಡಿರುವ ಹಾಗಾಗಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು KRIDLಗೆ 106 ಕೋಟಿ ಕೊಟ್ಟಿದ್ದಾರೆ, ಆದರೆ ಇದರ ಬಗ್ಗೆ ಸಚಿವರು ಮಾತನಾಡೋದಿಲ್ಲ. ಸಚಿವರಿಗೆ ಇಂಟರ್ನ್ಯಾಷನಲ್ ವಿಚಾರ ಮಾತ್ರ ಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಭಾಳ ಸವಿಸ್ತಾರವಾಗಿ ಇವತ್ತಿನ ಮಾಧ್ಯಮ ಗೋಷ್ಠಿಯ ಉದ್ದೇಶವನ್ನು ಹೇಳಿದ್ದಾರೆ. ನಾಳೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಮತ್ತು ಸೇಡಂ ತಾಲೂಕಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಕಲಬುರಗಿಗೆ ಬಂದಂಥ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಏನು ಕೊಡುಗೆ ಕೊಡ್ತಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಇದೆ. ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡ್ತೇವೆ, ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ಪ್ರಶ್ನೆಗಳು ಇವೆ ನಮ್ಮ ಜಿಲ್ಲೆದು. ಇವತ್ತು ಸರ್ಕಾರಕ್ಕೆ ನಾವು ಪ್ರಶ್ನಿಸಬೇಕಾಗಿದೆ. ಒಂದು KKRDB ಅನುದಾನದ ವಿಚಾರ, ಇನ್ನೊಂದು ಕಲಬುರಗಿ ಜಿಲ್ಲೆಗೆ ನೀರಾವರಿ ವಿಚಾರ. 2023ರಲ್ಲಿ ನಿಚ್ಚಳ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ಆದರು. ಆದ ನಂತರ KKRDBಗೆ ಅಷ್ಟು ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ 2.5 ವರ್ಷಗಳ ಕಾಲ ಆಯಿತು. ಸರ್ಕಾರದಿಂದ KKRDBಗೆ ಎಷ್ಟು ಅನುದಾನವನ್ನು ಬಿಡುಗಡೆ ಆಗಿದೆ ಅನ್ನೋದನ್ನು ಜನರ ಮುಂದೆ ಈ ಸರ್ಕಾರ ಇಡಬೇಕಾದಂಥದ್ದು ಭಾಳ ಅಗತ್ಯ ಇದೆ. ಅದನ್ನು ಬಹಿರಂಗಗೊಳಿಸಬೇಕು. 2023-24ನೇ ಸಾಲಿನ ಆಕ್ಷನ್ ಪ್ಲ್ಯಾನ್ ಮಾಡಿದ್ದೇ ಇನ್ನೂ ಕೂಡ ಖರ್ಚು ಮಾಡಲಿಕ್ಕಾಗಿಲ್ಲ ಇವರಿಗೆ. ಈಗ 2025-26ನೇ ಸಾಲ ಮುಗಿತಾ ಇದೆ ನಾಳೆ ಮಾರ್ಚ್ಗೆ. ಬರೇ ಭಾಷಣದಲ್ಲಿ ಏನು ಹೇಳ್ತಾರೆ, ಸೆಪ್ಟೆಂಬರ್ 17ಕ್ಕೆ ಕಲ್ಯಾಣ ಕರ್ನಾಟಕ ಉತ್ಸವ ಸಮಾನ ನಾವು 5,000 ಕೋಟಿ ಬಿಡುಗಡೆ ಮಾಡಿದ್ದೀವಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತ. ಬರೇ ನಾನು ಅನುದಾನದ ಬಗ್ಗೆ ಹೇಳ್ತಾ ಇಲ್ಲ. ಇವತ್ತಿನ ಸರ್ಕಾರ ಮತ್ತು KKRDB ಆ ಮಂಡಳಿ ಏನಿದೆಯಲ್ಲ ಅದನ್ನು ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಲಿ ಸಂಪೂರ್ಣವಾಗಿ ಎಡವಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಯಾವುದೂ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಾರ್ದೆ ಮತ್ತು ಇನ್ನೊಂದು ತಪ್ಪು ಏನು ನಡೀತಾ ಇದೆ ಅಂದರೆ, ಅನುದಾನ ಏನು ಕೊಟ್ಟಿರ್ತಾರಲ್ಲ ಶಾಸಕರಿಗೆ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೆ ಅನುದಾನ ಕೊಟ್ಟಂಗೆ ಆಗ್ತಾ ಇದೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ, ಇನ್ನೂ ಕೂಡ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಟೀಮನ್ನು ಅವರು ರೆಡಿ ಮಾಡಲ್ಲ. ಮೊನ್ನೆ ಟೆಂಡರನ್ನು ಕರೆದಿದ್ದಾರೆ ರೀಸೆಂಟಾಗಿ. ಯಾಕೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನನ್ನು ಇವರು ಇಟ್ಟಿಲ್ಲ ಅಂದರೆ, ಅವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಕಾರಣಕ್ಕಾಗಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಅರ್ಧಂಬರ್ಧ ಕಾಮಗಾರಿಗಳನ್ನು ಮಾಡಿ ಅವ್ರಿಗೆ ಬೇಕಾದಂಥ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಕೆಲಸಗಳನ್ನು ಕೊಟ್ಟು ಅದರ ಮುಖಾಂತರ ಅವರ ಲಾಭ ಮಾಡಿಕೊಳ್ಳಿಕ್ಕೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಭಾಳ ಗಂಭೀರವಾದಂಥದ್ದು ನಾವು ಇವತ್ತು ಆಲೋಚನೆಯನ್ನು ಮಾಡಬೇಕಾಗಿದೆ. ಇವತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ. KRDLು ಬರೋದು ಅವ್ರ ಅಂಡರ್ ಬರ್ತದೆ. ಸುಮಾರು 106 ಕೋಟಿ ರೂಪಾಯಿ KKRDB ಅನುದಾನವನ್ನು KRDL ಕೊಟ್ಟಿದ್ದಾರೆ. 2-3 ವರ್ಷಕ್ಕೆ ಅದನ್ನು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ, ಕಳಪೆ ಮಟ್ಟದ ಕೆಲಸ ಮಾಡಿದ್ದಾರೆ, ಬಿಲ್ ಎತ್ತಾಕಿದ್ದಾರೆ. ಇದರ ಸಮಗ್ರ ತನಿಖೆ ಆದರೆ ಇವ್ರು ಯಾರ್ಯಾರು ಅನ್ನೋದು ಭಾಳ ಮಂದಿ ಜೈಲಿಗೆ ಹೋಗ್ತಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದು ಯಾವುದಕ್ಕೂ ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಇಂಟರ್ನ್ಯಾಷನಲ್ ವಿಚಾರಗಳಷ್ಟೇ, ದೇಶ ಮಟ್ಟದ ವಿಚಾರಗಳಷ್ಟೇ ಮತ್ತು ಜನರ ಬದುಕಿಗೆ ಸಂಬಂಧಪಟ್ಟಿದ ಮಾತುಗಳನ್ನು ಅವರು ಮಾತಾಡ್ತಾ ಇಲ್ಲ. ಇವತ್ತು ಒಂದು ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು 2.5 ವರ್ಷ ಆಯಿತು ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ. ಅವ್ರಿಗೆ ನೇರವಾದ ನನ್ನ ಪ್ರಶ್ನೆ ಇದೆ.
ಭವಿಷ್ಯದ ದೀರ್ಘಕಾಲಿಕ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಗೆ ನೀವು ದೊಡ್ಡ ಯೋಜನೆಗಳನ್ನು ಏನು ತಂದಿದ್ದೀರಿ? ಪದೇ 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 ಏನು ಹೇಳ್ತೀರಿ ನೀವು? ನಾವು KKRDB ಇದು ಮಾಡ್ತೀವಿ, ಲೋಕಾರ್ಪಣೆ ಮಾಡ್ತೀವಿ, ಶಂಕುಸ್ಥಾಪನೆ. ಅರೇ 5,000 ಕೋಟಿ ಕೊಟ್ಟಿದ್ದು ಜಗಜಾಹಿರ್ ಹೇಳಿಬಿಟ್ಟಿರಲ್ಲ, ಮತ್ತೆ ಪದೇ ಪದೇ ಅದೇ ಕೇಳ್ತೀರಿ. ನಾಳೆ ಇವರು ಶಂಕುಸ್ಥಾಪನೆ ಮಾಡ್ತಾ ಇರೋದು ಯಾವಾಗ ಮಾಡ್ತಾ ಇದ್ದೀರಿ ಕಾಮಗಾರಿಗಳು? ಸುಮ್ಮನೆ ಹೇಳ್ಬಿಡು 1,500 ಕೋಟಿ. ಇನ್ನೊಂದು ಮಾಧ್ಯಮದವ್ರ ಮುಂದೆ ನಾನು ಹೇಳೋಕ್ಕೆ ಬಯಸ್ತೇನೆ, ಸಚಿವ ಸಂಪುಟ ಆಯಿತು ಕಲಬುರಗಿ ನಗರದಲ್ಲಿ. ಆದಂಥ ಸಂದರ್ಭದಲ್ಲಿ 7,200 ಕೋಟಿ ರೂಪಾಯಿ JGM ಕುಡಿಯೋ ನೀರಿಗಾಗಿ ನಾರಾಯಣಪುರ ಜಲಾಶಯದಿಂದ ಈ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಪೈಪ್ಲೈನ್ ಮಾಡ್ತಕ್ಕಂಥ ಕಾಮಗಾರಿಗಳೇನಿವೆಯಲ್ಲ, ಅದನ್ನು ಈಗ ಸುಮಾರು ಯಡ್ರಾಮಿಯಲ್ಲಿ 300ಕ್ಕಿಂತಲೂ ಹೆಚ್ಚು ಕೋಟಿ ರೂಪಾಯಿದು ಇವತ್ತು ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ. ಅವತ್ತು ಅದನ್ನೇ ಹೇಳಿರಿ, ಮತ್ತು ಇವತ್ತು ಇದನ್ನೇ ಹೇಳ್ತೀರಿ, ಮುಂದೂ ಅದನ್ನೇ ಹೇಳ್ತೀರಿ. ಒಮ್ಮ ಬಿಡುಗಡೆ ಮಾಡಿದ್ದು ಹೇಳ್ತೀರಿ, ಒಮ್ಮ ಅನೌನ್ಸ್ ಮಾಡಿದ್ದು ಹೇಳ್ತೀರಿ, ಒಮ್ಮ ಲೋಕಾರ್ಪಣೆ ಮಾಡಿರಿ. ಏಸು ಒಂದು ಕಾಮಗಾರಿಗೆ ರಿಪೀಟ್ ಸಾರಿ ಮಾಡೋದು. ಇವರು ಒಂದು ಕಡೆಗೆ ಸರ್ ಕೇಳ್ದಂಗೆ ಸೇಡಮ್ಮಲ್ಲಿ ಇಷ್ಟು ಕಾಮಗಾರಿಗಳು ಸಂಖ್ಯೆ ಹೇಳ್ತಾರೆ ದೊಡ್ಡದು, 5 ಲಕ್ಷದೂ ಇರ್ತದೆ, 10 ಲಕ್ಷದೂ ಇರ್ತದೆ, 20 ಲಕ್ಷದ ಇರ್ತದೆ. ರೆಗ್ಯುಲರ್ ಬಜೆಟ್ ನಾನೇನು ಕೇಳ್ತೀನಿ ಸರ್ಕಾರಕ್ಕೆ ಅಂದರೆ, ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷವಾದಂಥ ಯೋಜನೆ ಮತ್ತು ಅನುದಾನ ಏನು ಕೊಡ್ಲಿಕ್ಕತ್ತೀರಿ? ರೆಗ್ಯುಲರ್ ಬಜೆಟನ್ನು ಬಿಟ್ಟು ಏನು ಕೊಡ್ಲಿಕ್ಕತ್ತೀರಿ? ಒಂದು ಆಗ್ರಹವನ್ನು ಕೊನೆಯದಾಗಿ ಹೇಳೋಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ನೀರಾವರಿ 4 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಎಕರೆ ಪ್ರದೇಶ ನೀರಾವರಿ ಆಗಬೇಕಾಗಿದೆ. ಇವತ್ತಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಲ್ಲ, ಸರ್ಕಾರದವರು ಮಾತಾಡಲ್ಲ, ಏನೇನೂ ಇಲ್ಲ. ಹೊಸ ಕಾಮಗಾರಿ ಮಾಡೋದು ಬಿಲ್ ಎತ್ತಲಿಕ್ಕೆ ನೋಡ್ತಾರೆ. ಆದರೆ ಇವತ್ತು 6-7 ಯೋಜನೆಗಳೇನು ಏನಿವೆಲ್ಲ ನೀರಾವರಿ ಯೋಜನೆಗಳನ್ನು, ನೀರನ್ನು ಸದ್ಬಳಕೆ ಮಾಡಿಕೊಂಡು ರೈತರ ಭೂಮಿಗೆ ನೀರು ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮೇಲೆ ಇದೆ. ಈ ಕೆಲಸವನ್ನು ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು 2.5 ವರ್ಷ ಆಯ್ತು ನೀವು ಆಗಿ, ನಿಮ್ಮ ಸರ್ಕಾರ ಮತ್ತೆ ಇವತ್ತು ಅತ್ಯಂತ ಪ್ರಭಾವಿ ಸಚಿವರಾಗಿದ್ದೀರಿ. ಕಲಬುರಗಿ ಜಿಲ್ಲೆ ಪ್ರಾದೇಶಿಕ ರೀಜನಲ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಮುಂದಿನ ಒಂದು ಕಡೆಗೆ ಆರ್ಥಿಕ ಅಭಿವೃದ್ಧಿ, ಇನ್ನೊಂದು ಕಡೆಗೆ ಉದ್ಯೋಗ ಸೃಷ್ಟಿ ಅಂತ ಮುಂದಿನ ಭವಿಷ್ಯದ ಕಲಬುರಗಿ ಜಿಲ್ಲೆಯನ್ನು ಬೆಳೀಲಿಕ್ಕೆ ಅಂಥ ಯೋಜನೆಗಳನ್ನು ತಂದರೆ ಜನಕ್ಕೆ ಒಳ್ಳೆಯದಾಗ್ತದೆ. ಕಾಟಾಚಾರಕ್ಕೆ ಪ್ರಚಾರ ತಗೊಳ್ಳೋಕ್ಕೆ ಶಂಕುಸ್ಥಾಪನೆ ಮಾಡೋದು, ನೀವು ಪ್ರಚಾರ ಪಡ್ಕೊಳ್ಳೋದು, ನಾವು ಜನಕ್ಕೆ ಉದ್ಧಾರ ಮಾಡಿವಿ ಅಂತ ಹೇಳೋದು ಅದು ಬೋಗಸ್ ಆಗ್ತದೆ. ನಿಜವಾದ ಕಳಕಳಿಯನ್ನು ಇಟ್ಕೊಂಡು ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರ ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.